ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಿದೆ. ಬಿಲದಲ್ಲಿ ಅಡಗಿದ್ರು ಹುಡುಕಿ ಸಂಹಾರ ಮಾಡುವಂತಹ ಕಾರ್ಯದಲ್ಲಿ ಭಾರತೀಯ ಸೇನೆ ಹೆಜ್ಜೆಯನ್ನ ಇರಿಸಿದೆ. ಆ ಎಲ್ಲದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ನಾಡಿನಲ್ಲಿ ಸೇನಾ ಆಪರೇಷನ್ ಶುರು. ಇಂಚಿಂಚು ಹುಡುಕುತ್ತಿರುವ ಆರ್ಮಿ ಪಡೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಇಡೀ ವಿಶ್ವವೇ ತೀವ್ರವಾಗಿ ಖಂಡಿಸ್ತಾ ಇದೆ. ಲಂಡನ್, ಡೆನ್ಮಾರ್ಕ್, ಮೆಲ್ಬೋರ್ನ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಉಗ್ರರ ದಾಳಿ ಖಂಡಿಸಿ ಹೋರಾಟದ ಬಿಸಿ ಜೋರಾಗಿದೆ. ಇತ್ತ ಕಣಿವೆ ನಾಡಿನಲ್ಲಿ ಟೆರರ್ ವಿರುದ್ಧ ಆಪರೇಷನ್ ಚುರುಕುಗೊಂಡಿದೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಅಲರ್ಟ್ ಆಗಿವೆ. ಸಿರ್ಹಾಮ, ಕಿರೀಮಾ, ಮರ್ಹಾಮ್, ಶಲ್ಗಾಮ್ ಸೇರಿದಂತೆ ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಸೇನಾ ಕಾರ್ಯಾಚರಣೆ ಬಿರುಸುಗೊಂಡಿದೆ. ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ ನಾಗರಿಕರ ಮೇಲೆ ಬಿದ್ದು ನಾಗರಿಕರು 20 ಜನ ಮರಣ ಹೊಂದಿದ್ರು. ಅದಾದ ನಂತರ ಈಗ ಮತ್ತೆ ಸಂಪೂರ್ಣವಾಗಿ ನಿಗ್ರಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಗಿಲದಲ್ಲಿ ಹೋಗಿದ್ರು ಕೂಡ ಉಗ್ರರನ್ನ ಅಟ್ಟಾಡಿಸಿಕೊಂಡು ಎಳೆದು ಕೊಂದು ಹಾಕ್ತಾ ಇದ್ದಾರೆ, ಹೊಸಿಕೆ ಹಾಕ್ತಾ ಇದ್ದಾರೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೆಯುತ್ತಿದೆ. ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರೋದು ಕಂಡುಬರ್ತಿದೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಭರ್ಜರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದೆ. ಅನಂತನಾಗ್ ಪೊಲೀಸರು ಸೇನೆಯಿಂದ ಜಂಟಿ ಕೂಬಿಂಗ್ ಚುರುಕುಗೊಂಡಿದೆ. ಒಟ್ನಲ್ಲಿ ರಣಭೀಕರ ದಾಳಿ ನಡೆಸಿದ ಉಗ್ರರ ಸಂಹಾರಕ್ಕೆ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಿದೆ. ಬಿಲದಲ್ಲಿ ಅಡಗಿದ್ರು ಹುಡುಕಿ ಸಂಹಾರ ಮಾಡುವಂತಹ ಕಾರ್ಯದಲ್ಲಿ ಭಾರತೀಯ ಸೇನೆ ಹೆಜ್ಜೆಯನ್ನ ಇರಿಸಿದೆ. ಆ ಎಲ್ಲದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ಕಣಿವೆ ನಾಡಿನಲ್ಲಿ ಸೇನಾ ಆಪರೇಷನ್ ಶುರು. ಇಂಚಿಂಚು ಹುಡುಕುತ್ತಿರುವ ಆರ್ಮಿ ಪಡೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಇಡೀ ವಿಶ್ವವೇ ತೀವ್ರವಾಗಿ ಖಂಡಿಸ್ತಾ ಇದೆ. ಲಂಡನ್, ಡೆನ್ಮಾರ್ಕ್, ಮೆಲ್ಬೋರ್ನ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಉಗ್ರರ ದಾಳಿ ಖಂಡಿಸಿ ಹೋರಾಟದ ಬಿಸಿ ಜೋರಾಗಿದೆ. ಇತ್ತ ಕಣಿವೆ ನಾಡಿನಲ್ಲಿ ಟೆರರ್ ವಿರುದ್ಧ ಆಪರೇಷನ್ ಚುರುಕುಗೊಂಡಿದೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಅಲರ್ಟ್ ಆಗಿವೆ. ಸಿರ್ಹಾಮ, ಕಿರೀಮಾ, ಮರ್ಹಾಮ್, ಶಲ್ಗಾಮ್ ಸೇರಿದಂತೆ ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಸೇನಾ ಕಾರ್ಯಾಚರಣೆ ಬಿರುಸುಗೊಂಡಿದೆ. ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ ನಾಗರಿಕರ ಮೇಲೆ ಬಿದ್ದು ನಾಗರಿಕರು 20 ಜನ ಮರಣ ಹೊಂದಿದ್ರು. ಅದಾದ ನಂತರ ಈಗ ಮತ್ತೆ ಸಂಪೂರ್ಣವಾಗಿ ನಿಗ್ರಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಗಿಲದಲ್ಲಿ ಹೋಗಿದ್ರು ಕೂಡ ಉಗ್ರರನ್ನ ಅಟ್ಟಾಡಿಸಿಕೊಂಡು ಎಳೆದು ಕೊಂದು ಹಾಕ್ತಾ ಇದ್ದಾರೆ, ಹೊಸಿಕೆ ಹಾಕ್ತಾ ಇದ್ದಾರೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೆಯುತ್ತಿದೆ. ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರೋದು ಕಂಡುಬರ್ತಿದೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಭರ್ಜರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದೆ. ಅನಂತನಾಗ್ ಪೊಲೀಸರು ಸೇನೆಯಿಂದ ಜಂಟಿ ಕೂಬಿಂಗ್ ಚುರುಕುಗೊಂಡಿದೆ. ಒಟ್ನಲ್ಲಿ ರಣಭೀಕರ ದಾಳಿ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಿದೆ. ಬಿಲದಲ್ಲಿ ಅಡಗಿದ್ರು ಹುಡುಕಿ ಸಂಹಾರ ಮಾಡುವಂತಹ ಕಾರ್ಯದಲ್ಲಿ ಭಾರತೀಯ ಸೇನೆ ಹೆಜ್ಜೆಯನ್ನ ಇರಿಸಿದೆ. ಆ ಎಲ್ಲದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ.
ನಾಡಿನಲ್ಲಿ ಸೇನಾ ಆಪರೇಷನ್ ಶುರು. ಇಂಚಿಂಚು ಹುಡುಕುತ್ತಿರುವ ಆರ್ಮಿ ಪಡೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಇಡೀ ವಿಶ್ವವೇ ತೀವ್ರವಾಗಿ ಖಂಡಿಸ್ತಾ ಇದೆ. ಲಂಡನ್, ಡೆನ್ಮಾರ್ಕ್, ಮೆಲ್ಬೋರ್ನ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಉಗ್ರರ ದಾಳಿ ಖಂಡಿಸಿ ಹೋರಾಟದ ಬಿಸಿ ಜೋರಾಗಿದೆ. ಇತ್ತ ಕಣಿವೆ ನಾಡಿನಲ್ಲಿ ಟೆರರ್ ವಿರುದ್ಧ ಆಪರೇಷನ್ ಚುರುಕುಗೊಂಡಿದೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಅಲರ್ಟ್ ಆಗಿವೆ. ಸಿರ್ಹಾಮಾ, ಕಿರಿಮಾ, ಮರ್ಹಾಮ್, ಶಲ್ಗಾಮ್ ಸೇರಿದಂತೆ ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಸೇನಾ ಕಾರ್ಯಾಚರಣೆ ಬಿರುಸುಗೊಂಡಿದೆ. ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ ನಾಗರಿಕರ ಮೇಲೆ ಬಿದ್ದು ನಾಗರಿಕರು 20 ಜನ ಮರಣ ಹೊಂದಿದ್ರು. ಅದಾದ ನಂತರ ಈಗ ಮತ್ತೆ ಸಂಪೂರ್ಣವಾಗಿ ನಿಗ್ರಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಗಿಲದಲ್ಲಿ ಹೊಕ್ಕಿದ್ರು ಕೂಡ ಉಗ್ರರನ್ನ ಅಟ್ಟಾಡಿಸಿಕೊಂಡು ಎಳೆದು ಕೊಂದು ಹಾಕ್ತಾ ಇದ್ದಾರೆ, ಹೊಸಿಕೆ ಹಾಕ್ತಾ ಇದ್ದಾರೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೆಯುತ್ತಿದೆ. ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರೋದು ಕಂಡುಬರ್ತಿದೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಭರ್ಜರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದೆ. ಅನಂತನಾಗ್ ಪೊಲೀಸರು ಸೇನೆಯಿಂದ ಜಂಟಿ ಕೂಬಿಂಗ್ ಚುರುಕುಗೊಂಡಿದೆ. ಒಟ್ನಲ್ಲಿ ರಣಭೀಕರ ದಾಳಿ ನಡೆಸಿದ ಉಗ್ರರ ಸಂಹಾರಕ್ಕೆ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಿದೆ. ಬಿಲದಲ್ಲಿ ಅಡಗಿದ್ರು ಹುಡುಕಿ ಸಂಹಾರ ಮಾಡುವಂತಹ ಕಾರ್ಯದಲ್ಲಿ ಭಾರತೀಯ ಸೇನೆ ಹೆಜ್ಜೆಯನ್ನ ಇರಿಸಿದೆ. ಆ ಎಲ್ಲದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ಕಣಿವೆ ನಾಡಿನಲ್ಲಿ ಸೇನಾ ಆಪರೇಷನ್ ಶುರು. ಇಂಚಿಂಚು ಹುಡುಕುತ್ತಿರುವ ಆರ್ಮಿ ಪಡೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಇಡೀ ವಿಶ್ವವೇ ತೀವ್ರವಾಗಿ ಖಂಡಿಸ್ತಾ ಇದೆ. ಲಂಡನ್, ಡೆನ್ಮಾರ್ಕ್, ಮೆಲ್ಬೋರ್ನ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಉಗ್ರರ ದಾಳಿ ಖಂಡಿಸಿ ಹೋರಾಟದ ಬಿಸಿ ಜೋರಾಗಿದೆ. ಇತ್ತ ಕಣಿವೆ ನಾಡಿನಲ್ಲಿ ಟೆರರ್ ವಿರುದ್ಧ ಆಪರೇಷನ್ ಚುರುಕುಗೊಂಡಿದೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಅಲರ್ಟ್ ಆಗಿವೆ. ಸಿರ್ಹಾಮಾ, ಕಿರಿಮಾ, ಮರ್ಹಾಮ್, ಶಲ್ಗಾಮ್ ಸೇರಿದಂತೆ ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಸೇನಾ ಕಾರ್ಯಾಚರಣೆ ಬಿರುಸುಗೊಂಡಿದೆ. ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ ನಾಗರಿಕರ ಮೇಲೆ ಬಿದ್ದು ನಾಗರಿಕರು 20 ಜನ ಮರಣ ಹೊಂದಿದ್ರು. ಅದಾದ ನಂತರ ಈಗ ಮತ್ತೆ ಸಂಪೂರ್ಣವಾಗಿ ನಿಗ್ರಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಗಿಲದಲ್ಲಿ ಹೊಕ್ಕಿದ್ರು ಕೂಡ ಉಗ್ರರನ್ನ ಅಟ್ಟಾಡಿಸಿಕೊಂಡು ಎಳೆದು ಕೊಂದು ಹಾಕ್ತಾ ಇದ್ದಾರೆ, ಹೊಸಿಕೆ ಹಾಕ್ತಾ ಇದ್ದಾರೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೆಯುತ್ತಿದೆ. ರಾಷ್ಟ್ರೀಯ ರೈಫಲ್ಸ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರೋದು ಕಂಡುಬರ್ತಿದೆ. ಪ್ಯಾರಾಮಿಲಿಟರಿ, ಪೊಲೀಸರು, ಸೇನೆ ಜಂಟಿ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ಭರ್ಜರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಕುಲ್ಗಾಮ್ನಲ್ಲಿ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದೆ. ಅನಂತನಾಗ್ ಪೊಲೀಸರು ಸೇನೆಯಿಂದ